ಹಾಯ್ ಫ್ರೆಂಡ್ಸ್, ಜೀಸಸ್ ವಿತ್ ಅಸ್ ಚಾನೆಲ್ಗೆ ನಿಮಗೆ ಮತ್ತೆ ಸ್ವಾಗತ. ದಯವಿಟ್ಟು ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿ ನೋಡಿ ದೇವರ ವಾಕ್ಯವನ್ನು ಸಂಪೂರ್ಣ ತಿಳಿಯುವಿರಿ. ನೀವು ಫಸ್ಟ್ ಟೈಮ್ ನಮ್ಮ ಚಾನೆಲ್ಗೆ ಬಂದಿದ್ದಾರೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋವನ್ನು ಲೈಕ್ ಮಾಡಿ, ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ನಿಮ್ಮಿಂದ ನಮಗೆ ಹೊಸ ವಿಡಿಯೋ ಮಾಡಲು ಸ್ಫೂರ್ತಿ ಸಿಗುತ್ತದೆ. ಪೂರ್ವಕಾಲ ವೃತ್ತಾಂತ ಪ್ರಥಮ ಭಾಗ ಅಧ್ಯಾಯ 2. ಯಾಕೋಬನ ಮಗನಾದ ಯಹೂದನ ವಂಶಾವಳಿ. ಇಸ್ರಾಯೇಲನ ಮಕ್ಕಳು ಯಾರೆಂದರೆ ರೂಬೇನ್, ಸಿಮೆಯೋನ್, ಲೇವಿ, ಯಹೂದ, ಇಸ್ಸಾಕಾರ್, ಜಬುಲೂನ್, ದಾನ್, ಯೋಸೇಫ್, ಬೆನ್ಯಾಮೀನ್, ನಫ್ತಾಲಿ, ಗಾದ್, ಅಶೇರ್ ಇವರೇ. ಯಹೂದನಿಗೆ ಶೂನನ ಮಗಳಾದ ಕಾನಾನ್ ಸ್ತ್ರೀಯಲ್ಲಿ ಏರ್, ಓನಾನ್, ಶೇಲಾಹ ಎಂಬ 3 ಮಂದಿ ಮಕ್ಕಳು ಹುಟ್ಟಿದರು. ಯಹೂದನ ಚೊಚ್ಚಲ ಮಗನಾದ ಏರನು ಯೆಹೋವನ ಚಿತ್ತಕ್ಕೆ ವಿರುದ್ಧವಾಗಿ ನಡೆದದರಿಂದ ಯೆಹೋವನು ಅವನನ್ನು ಸಾಯಿಸಿದನು. ಯಹೂದನ ಸೊಸೆಯಾದ ತಾಮಾರಳು ಅವನಿಂದ ಪೆರೆಚ್, ಜೆಹರ ಎಂಬವರನ್ನು ಹೆತ್ತಳು. ಯಹೂದನ ಎಲ್ಲಾ ಮಕ್ಕಳು 5 ಮಂದಿ. ಪೆರೆಚನ ಮಕ್ಕಳು ಹೆಚ್ರೋನ್, ಹಾಮೂಲ್. ಜೆರಹನ ಮಕ್ಕಳು ಚಿಮ್ರಿ, ಏತಾನ್, ಹೇಮಾನ್, ಕಲ್ಕೋಲ್, ದಾರ, ಒಟ್ಟು 5 ಮಂದಿ. ಮೀಸಲಾದ ವಸ್ತುಗಳನ್ನು ಕದ್ದುಕೊಂಡು ಇಸ್ರಾಯೇಲ್ಯರನ್ನು ಆಪತ್ತಿಗೆ ಗುರಿಮಾಡಿದ ಆಕಾರನು ಕರ್ಮಿಯಿಂದ ಹುಟ್ಟಿದನು. ಏತಾನನಿಂದ ಅಜರ್ಯನು ಹುಟ್ಟಿದನು. ಹೆಚ್ರೋನನ ಸಂತಾನದವರು ಅವನಿಂದ ಎರಹ್ಮೇಲ್, ರಾಮ್, ಕೆಲೂಬಾಯ್ ಎಂಬವರು ಹುಟ್ಟಿದರು. ರಾಮನು ಅಮೀನಾದಾಬನನ್ನು ಪಡೆದನು. ಅಮೀನಾದಾಬನು ಯಹೂದ ಕುಲ ಪ್ರಭುವಾದ ನಹಶೋನನನ್ನು ಪಡೆದನು. ನಹಶೋನನು ಸಲ್ಮನನ್ನು ಪಡೆದನು. ಸಲ್ಮನು ಬೋವಜನನ್ನು ಪಡೆದನು. ಬೋವಜನು ಓಬೇದನನ್ನು ಪಡೆದನು. ಓಬೇದನು ಇಷಯನನ್ನು ಪಡೆದನು. ಇಷಯನ ಚೊಚ್ಚಲ ಮಗನು ಎಲಿಯಾಬ್. ಮರುಚಲನು ಅಬೀನಾದಾಬ್. 3ನೆಯವನು ಶಿಮ್ಮ. 4ನೆಯವನು ನೆತನೇಲ್. 5ನೆಯವನು ರದ್ದೈ. 6ನೆಯವನು ಓಚೆಮ್. 7ನೆಯವನು ದಾವೀದ್. ಚೆರೂಯ, ಅಬೀಗೈಲರು ಅವರ ಸಹೋದರಿಯರು. ಅಬ್ಷೈ, ಯೋವಾಬ್, ಅಸಾಹೇಲ್ ಎಂಬ 3 ಚೆರೂಯಳ ಮಕ್ಕಳು. ಅಬೀಗೈಲಳು ಅಮಾಸನ ತಾಯಿ. ಇಷ್ಮಾಯೇಲ್ಯನಾದ ಯೆತೆರ್ ಎಂಬವನು ಅವನ ತಂದೆ. ಹೆಚ್ರೋನನ ಮಗನಾದ ಕಾಲೆಬನು ತನ್ನ ಹೆಂಡತಿಯಾದ ಅಜೂಬಳಿಂದಲೂ ಎರಿಯೋತಳಿಂದಲೂ ಮಕ್ಕಳನ್ನು ಪಡೆದನು. ಆಕೆಯಲ್ಲಿ ಅವನಿಗೆ ಹುಟ್ಟಿದ ಮಕ್ಕಳು ಯೇಷೆರ್, ಶೋಬಾದ್, ಅರ್ದೋನ್ ಎಂಬವರು. ಅಜೂಬಳು ಸತ್ತ ಮೇಲೆ ಅವನು ಎಫ್ರಾತಳನ್ನು ತೆಗೆದುಕೊಂಡನು. ಆಕೆಯಲ್ಲಿ ಅವನಿಗೆ ಹೂರನು ಹುಟ್ಟಿದನು. ಹೂರನು ಊರಿಯನ್ನು ಪಡೆದನು. ಊರಿಯು ಬೆಚಲೇಲನನ್ನು ಪಡೆದನು. ಹೆಚ್ರೋನನು 60 ವರುಷದವನಾದಾಗ ಗಿಲ್ಯಾದ್ಯರ ಮೂಲಪುರುಷನಾದ ಮಾಕೀರನ ಮಗಳನ್ನು ಪರಿಗ್ರಹಿಸಲು ಆಕೆಯು ಅವನಿಂದ ಸೆಗೂಬನನ್ನು ಹೆತ್ತಳು. ಸೆಗೂಬನು ಯಾಯೀರನನ್ನು ಪಡೆದನು. ಇವನಿಗೆ ಗಿಲ್ಯಾದ್ ದೇಶದಲ್ಲಿ 23 ಪಟ್ಟಣಗಳಿದ್ದವು. ಗೆಷೂರ್ಯರು, ಅರಾಮ್ಯರು, ಯಾಯೀರನ ಸಂತಾನದವರಿಂದ ಯಾಯೀರನ ಗ್ರಾಮಗಳನ್ನೂ, ಕೆನತ್,
ಪ್ರಾಂತದ ಗ್ರಾಮಗಳನ್ನು, ಒಟ್ಟು 60 ಸ್ಥಾನಗಳನ್ನು ಕಿತ್ತುಕೊಂಡರು. ಈ ಸ್ಥಾನಗಳವರೆಲ್ಲರೂ ಗಿಲ್ಯಾದ್ಯರ ಮೂಲಪುರುಷನಾದ ಮಾಕೀರನ ಗೋತ್ರದವರು. ಹೆಚ್ರೋನನು ಕಾಲೇಬ್ ಎಫ್ರಾತದಲ್ಲಿ ಸತ್ತ ನಂತರ ಅವನ ಹೆಂಡತಿಯಾದ ಅಬೀಯ ಎಂಬಾಕೆಯು ಅಶ್ಶೂರರನ್ನು ಹೆತ್ತಳು. ಇವನು ತೆಕೋವದವರ ಮೂಲಪುರುಷನು. ಹೆಚ್ರೋನನ ಚೊಚ್ಚಲ ಮಗನಾದ ಯೆರಹ್ಮೇಲನ ಮಕ್ಕಳು ರಾಮನು ಚೊಚ್ಚಲನು, ಬೂನ, ಓರೇನ್, ಓಚೆಮ್, ಅಹೀಯ ಎಂಬವರು ಅನಂತರ ಹುಟ್ಟಿದವರು. ಯೆರಹ್ಮೇಲನಿಗೆ ಅಟಾರ ಎಂಬ ಇನ್ನೊಬ್ಬ ಹೆಂಡತಿ ಇದ್ದಳು. ಈಕೆಯು ಓನಾಮನ ತಾಯಿ. ಯೆರಹ್ಮೇಲನ ಚೊಚ್ಚಲ ಮಗನಾದ ರಾಮನ ಮಕ್ಕಳು ಮಾಚ್, ಯಾಮೀನ್, ಏಕೆರ್ ಇವರೇ. ಓನಾಮನ ಮಕ್ಕಳು ಶಮ್ಮೈ, ಯಾದ ಎಂಬವರು. ಶಮ್ಮೆಯ ಮಕ್ಕಳು ನಾದಾಬ್, ಅಬೀಷೂರ್. ಅಬೀಷೂರನ ಹೆಂಡತಿಯ ಹೆಸರು ಅಬೀಹೈಲ್. ಈಕೆಯಲ್ಲಿ ಅವನಿಗೆ ಅಹ್ಬಾನ್, ಮೋಲೀದ್ ಎಂಬವರು ಹುಟ್ಟಿದರು. ನಾದಾಬನ ಮಕ್ಕಳು ಸೆಲೆದ್, ಅಪ್ಪಯಿಮ್ ಎಂಬವರು. ಸೆಲೆದನು ಮಕ್ಕಳಿಲ್ಲದೆ ಸತ್ತನು. ಅಪ್ಪಯಿಮನ ಮಗನು ಇಷ್ನೀ. ಇಷ್ನಿಯ ಮಗನು ಶೇಷಾನ್. ಶೇಷಾನನ ಮಗನು ಅಹ್ಲೈ. ಶಮ್ನೆಯ ತಮ್ಮನಾದ ಯಾದನ ಮಕ್ಕಳು ಯೆತೆರ್, ಯೋನಾತಾನ್ ಇವರೇ. ಯೆತೆರನು ಮಕ್ಕಳಿಲ್ಲದೆ ಸತ್ತನು. ಯೋನಾತಾನನ ಮಕ್ಕಳು ಪೆಲೆತ್, ಜಾಜಾ ಎಂಬವರು. ಇವರು ಯೆರಹ್ಮೇಲನ ಸಂತಾನದವರು. ಶೇಷಾನನಿಗೆ ಹೆಣ್ಣು ಮಕ್ಕಳಿದ್ದರೇ ಹೊರತು ಗಂಡು ಮಕ್ಕಳಿರಲಿಲ್ಲ. ಇದಲ್ಲದೆ ಅವನಿಗೆ ಯರ್ಹನೆಂಬ ಒಬ್ಬ ಐಗುಪ್ತ್ಯ ದಾಸನಿದ್ದನು. ಶೇಷಾನನು ತನ್ನ ಮಗಳನ್ನು ದಾಸನಾದ ಯರ್ಹನನಿಗೆ ಮದುವೆ ಮಾಡಿಕೊಟ್ಟನು. ಆಕೆಯು ಅವನಿಂದ ಅತ್ತೈಯನ್ನು ಹೆತ್ತಳು. ಅತ್ತೈಯು ನಾತಾನನನ್ನು ಪಡೆದನು. ನಾತಾನನು ಜಾಬಾದನನ್ನು ಪಡೆದನು. ಜಾಬಾದನು ಎಫ್ಲಾಲನನ್ನು ಪಡೆದನು. ಎಫ್ಲಾಲನು ಓಬೇದನನ್ನು ಪಡೆದನು. ಓಬೇದನು ಯೇಹುವನ್ನು ಪಡೆದನು. ಯೇಹುವು ಅಜರ್ಯನನ್ನು ಪಡೆದನು. ಅಜರ್ಯನು ಹೆಲೆಚನನ್ನು ಪಡೆದನು. ಹೆಲೆಚನು ಎಲ್ಲಾಸನನ್ನು ಪಡೆದನು. ಎಲ್ಲಾಸನು ಸಿಸ್ಮೆಯನ್ನು ಪಡೆದನು. ಸಿಸ್ಮೆಯು ಶಲ್ಲೂಮನನ್ನು ಪಡೆದನು. ಶಲ್ಲೂಮನು ಯೆಕಮ್ಯಾಹನನ್ನು ಪಡೆದನು. ಯೆಕಮ್ಯಾಹನು ಎಲೀಷಾಮನನ್ನು ಪಡೆದನು. ಯೆರಹ್ಮೇಲನ ಸಹೋದರನಾದ ಕಾಲೇಬನ ಸಂತಾನದವರು ಚೊಚ್ಚಲನೂ ಜೀಫ್ಯರ ಮೂಲಪುರುಷನೂ ಆದ ಮೇಷನು. ಮಾರೇಷ ವಂಶದವರು ಇವರೇ. ಮಾರೇಷನು ಹೆಬ್ರೋನ್ಯರ ಮೂಲಪುರುಷನು. ಹೆಬ್ರೋನ್ಯರಿಂದ ಕೋರಹ, ತಪ್ಪೂಹ, ರೆಕೆಮ್, ಶೆಮಾ ಎಂಬ ಊರುಗಳವರು ಉತ್ಪತ್ತಿಯಾದರು. ಶೆಮ್ಯರಿಂದ ರಹಮ್ಯರು, ರಹಮ್ಯರಿಂದ ಯೂರ್ಕೆಯಾಮ್ಯರು ಉತ್ಪತ್ತಿಯಾದರು. ರೆಕೆಮನು ಶೆಮ್ಮೆಯನ್ನು ಪಡೆದನು. ಶೆಮ್ಮೆಯಿಂದ ಮಾವೋನ್ಯರು, ಮಾವೋನ್ಯರಿಂದ ಬೇಸ್ತೂರಿನವರು ಉತ್ಪತ್ತಿಯಾದರು. ಕಾಲೇಬನ ಉಪಪತ್ನಿಯಾದ ಏಫಳಲ್ಲಿ ಹಾರಾನ್, ಮೋಚ, ಗಾಜೇಜ್ ಎಂಬವರು ಹುಟ್ಟಿದರು. ಹಾರಾನನು ಗಾಜೇನನನ್ನು ಪಡೆದನು. ಯಾದೈಯಳಲ್ಲಿ ರೆಗೆಮ್, ಯೋತಾಮ್, ಗೇಷಾನ್, ಪೆಲೆಟ್, ಏಫ,
ಶಾಫ್ ಎಂಬವರು ಹುಟ್ಟಿದರು. ಕಾಲೇಬನ ಉಪಪತ್ನಿಯಾದ ಮಾಕಳಲ್ಲಿ ಶೆಬೆರ್, ತಿರ್ಹನ ಎಂಬವರು ಹುಟ್ಟಿದರು. ಇವಳಲ್ಲಿ ಮದ್ಮನ್ನದವರ ಮೂಲ ಪುರುಷನಾದ ಶಾಫ್, ಮಕ್ಬೇನ, ಗಿಬ್ಯ ಊರುಗಳವರ ಮೂಲ ಪುರುಷನಾದ ಶೆವ ಇವರು ಹುಟ್ಟಿದರು. ಕಾಲೇಬನ ಮಗಳು ಅಕ್ಸಾಹ ಎಂಬಾಕೆಯು. ಇವರು ಕಾಲೇಬನ ಮಕ್ಕಳು. ಎಫ್ರಾತಳ ಚೊಚ್ಚಲ ಮಗನಾದ ಹೂರನ ಮಕ್ಕಳು ಕಿರಿಯತ್ಯಾರೀಮಿನ ಮೂಲ ಪುರುಷನಾದ ಶೋಬಾಲ್, ಬೆತ್ಲೆಹೆಮ್ಯರ ಮೂಲ ಪುರುಷನಾದ ಸಲ್ಮಾ, ಬೇತ್ಗಾದೇರಿನವರ ಮೂಲ ಪುರುಷನಾದ ಹಾರೆಫ್ ಎಂಬವರು. ಕಿರಿಯತ್ಯಾರೀಮಿನವರ ಮೂಲ ಪುರುಷನಾದ ಶೋಬಾಲನ ಸಂತಾನದವರು ಹಾರೋಯೆ, ಮಾನಹತಿಯರ ಅರ್ಧ ಜನರು, ಕಿರಿಯತ್ಯಾರೀಮ್ ಕುಟುಂಬಗಳವರು, ಎತೆರಿನವರು, ಪೂತ್ಯರು, ಶುಮಾತ್ಯರು, ಮಿಶ್ರಾಗ್ಯರು ಇವರೇ. ಇವರಿಂದ ಚೊರ್ರಾತ್ಯರು, ಎಷ್ಟಾವೋಲ್ಯರು ಹೊರಟು ಬಂದರು. ಸಲ್ಮನಿಂದ ಬೇತ್ಲೆಹೆಮ್, ನೆಟೋಫಾ, ಅಟರೋತ್, ಬೆತ್ಯೋವಾಬ್ ಊರುಗಳವರೂ, ಚೊರ್ಗದಲ್ಲಿ ವಾಸಿಸುವ ಮಾನಹತಿಯರಲ್ಲಿ ಅರ್ಧ ಜನರು ಉತ್ಪತ್ತಿಯಾದರು. ಯಾಬೇಚಿನಲ್ಲಿ ವಾಸಿಸುವ ಕುಲಕರ್ಣಿ ಕುಟುಂಬದವರಾದ ತಿರ್ಯಾತ್ಯರು, ಶಿಮ್ಗಾತ್ಯರು, ಸೂಕಾತ್ಯರು ಇವರು ರೇಕಾಬನ ಮನೆಯವರ ಮೂಲ ಪುರುಷನಾಗಿರುವ ಹಮತನಿಂದ ಉತ್ಪನ್ನರಾದ ಕೇನ್ಯರು.